ಶಿವಶಂಕರನ ಅರಸಿ ಶಿವಸತಿ ಪಾರ್ವತಿ ಕಂಡಳು ವನದಿ ಶಿವಶಂಕರನ ಸೊಬಗ ಮುಕ್ಕಣ್ಣೇಶನ ಸೊಬಗ ನಿಂತಳು ಶಿವನ ಸನಿಹ ಅರಿತಳು ಯೋಗಿಯ ಮನವ ಕರೆದಳು ಗಣಪನ ಬಳಿಗೆ ಬಂದನು ಸ್ಕಂದನು ಒಡನೆ ಚಂದಿರವನಕ್ಕೆ ಪರಶಿವೆ ಬಂದಳು ಚಂದ್ರಮೌಳಿಯ ಅರಸಿ ಶಿವಶಂಕರನ ಅರಸಿ ಶಿವಸತಿ ಪಾರ್ವತಿ ಕಂಡಳು ವನದಿ ಶಿವಶಂಕರನ ಸೊಬಗ ಮುಕ್ಕಣ್ಣೀಶನ ಸೊಬಗ ನಿಂತಳು ಶಿವನ ಸನಿಹ ಅರಿತಳು ಯೋಗಿಯ ಮನವ ಕರೆದಳು ಗಣಪನ ಬಳಿಗೆ ಶಿವ ಪಾರ್ವತಿಯ ಬಳಿಗೆ ಗೌತಮ ಮುನಿಗಳು ತಪವನ್ನು ಗೈದ ಪುಣ್ಯ ಸ್ಥಳದಲ್ಲಿ ಪಶ್ಚಿಮ ವಾಹಿನಿ ಕಾವೇರಿ ಹರಿಯುವ ಪಾವನ ತೀರದಲ್ಲಿ ಚಂದ್ರಮೌಳೇಶನ ಸನಿಹ ಈ ಪಾರ್ವತಿ ರಮಣನ ಸನಿಹ ಶಿವಪಾದದ ಸೇವೆಯ ಮಾಡಿ ಪಾವನವಾಗಲು ತಾಯಿ ಶ್ರೀ ಶಿವಯೋಗಿಯ ವನಕ್ಕೆ ಹರಿವಳು ಕಾವೇರಿ ಸ್ಥಳದಲ್ಲಿ ಪಾವನಿ ಗಂಗೆಯಾಗಿ ಈ ದಕ್ಷಿಣ ಕಾಶಿಯಲ್ಲಿ ಪಶ್ಚಿಮ ವಾಹಿನಿಯಾಗಿ ನಲಿಯುತ್ತ ಚಂದ್ರವನದ ಸನಿಹ ಚಂದ್ರಮೌಳೇಶನ ಸನಿಹ ಈ ಪಾರ್ವತಿ ರಮಣನ ಸನಿಹ ಶಿವಪಾದದ ಸೇವೆಯ ಮಾಡಿ ಪಾವನವಾಗಲು ತಾಯಿ ಶ್ರೀ ಶಿವಯೋಗಿಯ ವನಕ್ಕೆ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವಾಯ ನಮಃ ಶಿವಾಯ ನಮಃ ಓಂ ನಮಃ ಶಿವಾಯ ಶಿವನನ್ನು ಒಲಿಸಲು ಶರಣರು ಪಠಿಪರು ಓಂ ನಮಃ ಶಿವಾಯ. ಯೋಗಿ ಬಂದಾನ ಶಿವಯೋಗಿ ಬಂದಾನ ಜಂಗಮ ಬಂದಾನ ಗುರು ಜಂಗಮ ಬಂದಾನ ಮುಕ್ತಿ ಮಾರ್ಗದ ಯುಕ್ತಿಯ ತೋರುವ ಯೋಗಿ ಬಂದಾನ ಮುಕ್ತಿ ಮಾರ್ಗದ ಯುಕ್ತಿಯ ತೋರುವ ಯೋಗಿ ಬಂದಾನ ಮಹಾಮಹಿಮ ಶಿವ ಗುರುವಿನ ರೂಪದಿ ಯೋಗಿ ಬಂದು ನಿಂತಾನ ಯೋಗಿ ಬಂದಾನ ಶಿವಯೋಗಿ ಬಂದಾನ ಜಂಗಮ ಬಂದಾನ ಗುರು ಜಂಗಮ ಬಂದಾನ. ಮಾನವರಾಗಿ ಜನಿಸಿದ ಯೋಗಿ ದೀನರ ರಕ್ಷಕರಾಗಿ ಹಯೋಗಿ ಜೀವ ಶಿವರಲ್ಲಿ ಅಭೇದ ತಿಳಿಸಿ ಭಕ್ತರ ಭಾಗ್ಯದ ಗುರುವೆಂದೆನಿಸಿ ಮಾನವರಾಗಿ ಜನಿಸಿದ ಯೋಗಿ ದೀನರ ರಕ್ಷಕರಾಗಿ ಹಯೋಗಿ ಜೀವ ಶಿವರಲ್ಲಿ ಅಭೇದ ತಿಳಿಸಿ ಭಕ್ತರ ಭಾಗ್ಯದ ಗುರುವೆಂದೆನಿಸಿ ಅಷ್ಟಾವರಣದ ನಿಷ್ಠೆಯ ಹಿಡಿದು ಅಷ್ಟಾವರಣದ ನಿಷ್ಠೆಯ ಹಿಡಿದು ಪಂಚಾಚಾರದ ಹಾದಿಲಿ ನಡೆವ ಯೋಗಿ ಬಂದಾನ ಶಿವಯೋಗಿ ಬಂದಾನ ಜಂಗಮ
ನಾನು ಯಾವಾಗಲೂ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆದರೆ ಎಲ್ಲರೂ ಭಾಳ ಅಂದ್ಕೊಳ್ತಾರೆ ಜಂಗಮರು ಅಂದರೆ ಭಿಕ್ಷುಕರು ಅಂತ. ಹೌದು, ಯಾವುದು ಭಿಕ್ಷೆ ಮಾಡ್ತಾರೆ ಅಂತಂದರೆ ಅವ್ರ ಜೋಳಿಗೆ ಹಾಕ್ಕೊಳ್ಳೋದು ಯಾಕೆ ಅಂದರೆ ಶಿವಕೋರಣ್ಯ ಭಿಕ್ಷಾನ್ ದೇಹಿ ಅಂತ ಕರೀತಾರೆ. ಶಿವ ಕೊಟ್ಟ ಜೋಳಿಗೆ ಇದು. ಆ ಜೋಳಿಗೆಗೆ ನೀವು ಭಿಕ್ಷೆ ಹಾಕೋ ಮುಖಾಂತರ ನಿಮ್ಮ ಕಲ್ಮಶಗಳು, ನಿಮ್ಮ ಮನೆಯಲ್ಲಿರುವಂಥ ಪಾಪಗಳು ನನ್ನ ಜೋಳಿಗೆಗೆ ಬರಲಿ, ನಿಮ್ಮ ಮನೆ ಸಮೃದ್ಧಿಯಿಂದ ಇರಲಿ ಅಂತ ಹಾಕೋ ತಾಕತ್ತು ಯಾರಿಗಾದ್ರೂ ಇದೆ ಅಂತ ಅಂದರೆ ಅದು ಜಂಗಮ ಜೋಳಿಗೆ ಮಾತ್ರ ಅದಿರೋದು. ಆ ಜೋಳಿಗೆಯನ್ನು ನಾವು ಚಿಕ್ಕವರಿದ್ದಾಗ ಹಾಕೊಂಡು ಹೋಗ್ಬೇಕಾದ್ರೆ ಮುಂದೆ ಹೋಗಿ ಅಂತ ಅಂದರೆ ತಿರ್ಗಿ ಅವ್ರ ಮನೆಗೆ ವಾಪಸ್ ಬರಂಗಿಲ್ಲ. ಅದಕ್ಕೆ ಆ ಜೋಳಿಗೆ ಏನಂತಂದರೆ, ನಾನು ಧರ್ಮದ ಜೋಳಿಗೆಯನ್ನು ಹಾಕ್ಕೊಂಡಿದ್ದೀನಿ ಅಂತಂದರೆ ಹೊಟ್ಟೆಪಾಡಿಗಾಗಿ ಬೇಡಿದ್ರೆ, ಇಲ್ಲ ಬಟ್ಟೆಗಾಗಿ ಬೇಡಿದ್ರೆ, ಇಲ್ಲ ಸ್ವಾರ್ಥಿಯಾಗಿ ಬೇಡಿದ್ರೆ ಅದು ಭಿಕ್ಷುಕರೇ. ಆದರೆ ಧರ್ಮಕ್ಕಾಗಿ ಯಾರು ಬೇಡ್ತಾರೋ ಅದು ಧರ್ಮ ಭಿಕ್ಷೆ ಆಗ್ತದೆ, ಬಿಟ್ಟರೆ ಅದು ಭಿಕ್ಷೆ ಅಲ್ಲ. ಹಾಗಾಗಿ ನಾನು ಧರ್ಮದ ಜೋಳಿಗೆಯನ್ನು ಹಾಕ್ಕೊಂಡು ಬಹುಶಃ ಈ ಚಂದ್ರವನದಲ್ಲಿ ಎಲ್ಲರೂ ಜನ ನನಗಿವತ್ತು ಏನಂತಂದರೆ, ಇವತ್ತು ಈ ಕಟ್ಟಡ ಮೊದಲನೇ ಫ್ಲೋರು, ನಾನು ದಯಾಶಂಕರ್ ಮೀಟಿಂಗಲ್ಲಿ ಇದ್ದಾಗಲೂ ಹೇಳಿದೆ, ಚಿಕ್ತಿಮೇರು ಎಲ್ಲ ಕೂತ್ಕೊಂಡು ಹೇಳಿದಾಗ ಇಲ್ಲ ಆಗಲ್ಲ, ಕಷ್ಟ ಆಗ್ಬೋದು ಅಂತ ಸಂದರ್ಭನೂ ಇತ್ತು. ನಾನು ಹೇಳಿದೆ, ಭೀಷ್ಮ ಪ್ರತಿಜ್ಞೆ ಮಾಡ್ದಂಗೆ ಇಲ್ಲ, ನಂದು 27ನೇ ವರ್ಷಕ್ಕೆ ಈ 1ನೇ ಫ್ಲೋರ್ ಕಟ್ಟಡವನ್ನು ಪೂರ್ಣ ಮಾಡೇ ಮಾಡ್ತೀನಿ ಅಂತೇಳಿ. ಧರ್ಮದ ಜ್ಯೋತಿಯ ಬೆಳಗಿ ಭಕ್ತರ ಬಾಳಿನ ಕತ್ತಲೆ ಕಳೆದು ಭಾವೈಕ್ಯತೆಯ ಭಾವನೆ ಬೆಸೆದು ನೀತಿ ಪಾಠವ ಕಲಿಸುವ ಯೋಗಿ. ಸತ್ಯ ಧರ್ಮದ ಜ್ಯೋತಿಯ ಬೆಳಗಿ ಭಕ್ತರ ಬಾಳಿನ ಕತ್ತಲೆ ಕಳೆದು ಭಾವೈಕ್ಯತೆಯ ಭಾವನೆ ಬೆಸೆದು ನೀತಿ ಪಾಠವ ಕಲಿಸುವ ಯೋಗಿ. ಏಕಚಿತ್ತದಿ ನಮಿಸೋಣ, ಏಕಚಿತ್ತದಿ ನಮಿಸೋಣ, ಗುರುಪಾದಕ್ಕೆ ಶಿರವನ್ನು ಇರಿಸೋಣ. ಯೋಗಿ ಬಂದಾನ, ಶಿವಯೋಗಿ ಬಂದಾನ, ಜಂಗಮ ಬಂದಾನ, ಗುರು ಜಂಗಮ ಬಂದಾನ. ಕರ್ಮವ ಮಾಡಲು ಬೇಡ, ಪುಣ್ಯದ ಕಾರ್ಯವ ನೀ ಬಿಡಬೇಡ, ಹುಸಿಯನ್ನು ನುಡಿದರೆ ಬರುವುದು ಕೇಡು ಎನ್ನುವ ಸತ್ಯವ ಸಾರುವ ಯೋಗಿ. ಪಾಪ ಕರ್ಮವ ಮಾಡಲು ಬೇಡ, ಪುಣ್ಯದ ಕಾರ್ಯವ ನೀ ಬಿಡಬೇಡ, ಹುಸಿಯನ್ನು ನುಡಿದರೆ ಬರುವುದು ಕೇಡು ಎನ್ನುವ ಸತ್ಯವ ಸಾರುವ